ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಇವತ್ತು ನಾನು ಒಂದು ಟೇಸ್ಟಿಯಾದ ರೆಸಿಪಿ ಕಲ್ತಪ್ಪ ಮಾಡಿ ತೋರಿಸ್ತೇನೆ. ಕಲ್ತಪ್ಪ ಮಾಡಲು ನಾನು 1/4 kg ವೈಟ್ ರೈಸ್ ತಗೊಂಡಿದ್ದೇನೆ. ಇದನ್ನು ಓವರ್ ನೈಟ್ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ಈಗ ಈ 1/4 kg ವೈಟ್ ರೈಸ್ ಜೊತೆಗೆ ಒಂದು ಚಿಕ್ಕ ಬೌಲಲ್ಲಿ ನಾವು ಅನ್ನವನ್ನು ತಗೊಳ್ಬೇಕು. ನಂತರ ಅದೇ ಬೌಲಲ್ಲಿ ಫ್ರೆಶ್ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ನಂತರ 1/4 ಸ್ಪೂನ್ನಷ್ಟು ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಏಲಕ್ಕಿ ಪೌಡರ್, 3/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಬಬೇಕು. ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ರುಬ್ಬುವಾಗಲೇ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಯಾಕಂದರೆ ಮತ್ತು ಬೆಲ್ಲದ ನೀರು ಹಾಕ್ಕೊಳ್ಳಿಕ್ಕಿರ್ತದೆ. ಜಾಸ್ತಿ ನೀರಾಗಬಾರ್ದು. ನಾನಿಲ್ಲಿ ಜೋನಿ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೇನೆ. ಪೀಸ್ ಬೆಲ್ಲ ಹಾಕುವುದಾದರೆ 1/4 kgಗೆ 1/4 kg ಬೆಲ್ಲವನ್ನು ಹಾಕ್ಕೊಳ್ಬೇಕಾಗ್ತದೆ. ನಾನಿಲ್ಲಿ 2 ಬೌಲ್ ಜೋನಿ ಬೆಲ್ಲವನ್ನು ಹಾಕ್ಕೊಂಡು ಅದಕ್ಕೆ 1 ಲೋಟ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಬಿಸಿ ಬಿಸಿಯಾದ ಬೆಲ್ಲದ ನೀರನ್ನೇ ನಾವು ಹಿಟ್ಟಿಗೆ ಹಾಕ್ಕೊಳ್ಬೇಕು. ಇಲ್ಲದಿದ್ದರೆ ನಾವಿದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ಆದರೆ ಇಲ್ಲಿ ಬಿಸಿ ಬಿಸಿಯಾಗಿ ಹಾಕೋದ್ರಿಂದ ಇದನ್ನು ಬಿಸಿ ಮಾಡಬೇಕಾಗ್ತದೆ. ಈಗ ಹಿಟ್ಟಿಗೆ ನಾವು ಒಂದು 1/4 ಸ್ಪೂನ್ನಷ್ಟು ಸೋಡಾ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಾಫ್ಟಾಗಿ ಬರಬೇಕಿದ್ರೆ ನಾವು ಸೋಡಾ ಪೌಡರಲ್ಲಿ ಯೂಸ್ ಮಾಡಲೇಬೇಕಾಗ್ತದೆ. ಬಿಸಿ ಬಿಸಿಯಾದ ಬೆಲ್ಲದ ನೀರನ್ನು ಈಗ ಸೇರಿಸ್ಕೊಳ್ಳೋಣ. ಒಮ್ಮೆಲೆ ಹಾಕಬೇಡಿ, ಎಷ್ಟು ಸ್ವೀಟ್ ಬೇಕೋ ಅಷ್ಟೇ ಹಾಕ್ಕೊಂಡ್ರೆ ಸಾಕು. ಬಿಸಿ ಮಾಡಿದ ಬೆಲ್ಲದ ನೀರಲ್ಲಿ ಇಷ್ಟು ನಾನು ಉಳಿಸ್ಕೊಂಡೆ. ಹಿಟ್ಟನ್ನು ಹಾಗೇನೆ ಒಂದು 10 ಮಿನಿಟ್ಸ್ ಬಿಟ್ಟು ಬಿಡೋಣ. ಅಷ್ಟರ ತನಕ ನಾವು ಈರುಳ್ಳಿ ಮತ್ತು ಕೊಬ್ಬರಿಯನ್ನು ನಾವು ಫ್ರೈ ಮಾಡಿಕೊಳ್ಳೋಣ. ಅದಕ್ಕೆ ನಾನು ಒಂದು ತವಕ್ಕೆ ಸ್ವಲ್ಪ ಗೀಯನ್ನು ತಗೊಂಡಿದ್ದೇನೆ. ಮೊದಲಿಗೆ ನಾನು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತೇನೆ. ಇದರ ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು. ಅಷ್ಟರ ತನಕ ನಾವಿದನ್ನು ತುಪ್ಪದಲ್ಲಿ ಹುರ್ಕೊಳ್ಬೇಕು. ಇಷ್ಟು ಕಲರ್ ಬರಬೇಕು. ಈಗ ಹುರಿದಂಥ ಈರುಳ್ಳಿಯನ್ನು ನಾನೀಗ ಬೇರೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಕೊಬ್ಬರಿಯ ಪೀಸ್ಗಳನ್ನು ನಾವೀಗ ಹುರ್ಕೊಳ್ಳೋಣ. ಇದರ ಕಲರ್ ಕೂಡ ಗೋಲ್ಡನ್ ಬ್ರೌನ್ ಬರಬೇಕು. ಅಷ್ಟರ ತನಕ ನಾವಿದನ್ನು ಹುರ್ಕೊಳ್ಬೇಕು. ಈ ರೀತಿ ಆದಾಗ ನಾವಿದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ಈಗ ಉಳಿದ ತುಪ್ಪವನ್ನು ಕುಕ್ಕರ್ಗೆ ಹಾಕ್ಕೊಂಡು ಕುಕ್ಕರ್ನು ಫುಲ್ಲು ನಾವು ಟರ್ನ್ ಮಾಡಬೇಕು, ಎಲ್ಲ ಕಡೆ ತಿರುಗಿಸಬೇಕು. ಆವಾಗ ಗೀ ಎಲ್ಲ ಕಡೆಗೆ ಸ್ಪ್ರೆಡ್ ಆಗ್ತದೆ. ಈ ರೀತಿಯಾಗಿ ತಿರುಗಿಸಬೇಕು. ಈಗ ಗ್ಯಾಸ್ ಫ್ಲೇಮನ್ನು ಹೈ ಫ್ಲೇಮಲ್ಲಿಟ್ಟು ನಾವೀಗ ಕುಕ್ಕರ್ನು ಫುಲ್ ಬಿಸಿ ಮಾಡಬೇಕು. ಫುಲ್ ಬಿಸಿಯಾದ ನಂತರ ನಾವೀಗ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಿಟ್ಟು ಹಾಕಿದ ಕೂಡಲೇ ಫ್ರೈ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಮತ್ತು ಕೊಬ್ಬರಿಯನ್ನು ಮೇಲ್ಗಡೆ ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಕೊಬ್ಬರಿ ತುರಿಯನ್ನು ಹಿಟ್ಟು ಹಾಕುವ ಮೊದಲು ಕೂಡ ಸ್ವಲ್ಪ ಹಾಕ್ಕೊಳ್ಬೋದು, ನಂತರ ಮೇಲ್ಗಡೆ ಕೂಡ ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಮೇಲ್ಗಡೆ ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿ ಮತ್ತು ಈರುಳ್ಳಿ ಕಲ್ತಪ್ಪಕ್ಕೆ ತುಂಬ ಟೇಸ್ಟ್ ಕೊಡ್ತದೆ. ನಂತರ ನಾವು ಮುಚ್ಚಳವನ್ನು ಮುಚ್ಕೊಳ್ಳೋಣ. ಈಗ ಗ್ಯಾಸ್ ಹೈ ಫ್ಲೇಮಲ್ಲೇ ಇದೆ. 1-2 ಸೆಕೆಂಡು. ವಿಷಲನ್ನು ಇಟ್ಕೊಳ್ಬಾರ್ದು. ಇದು ಒಂದು 20 ಮಿನಿಟ್ಸ್ ನಾವು ಹೀಗೇನೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಫಸ್ಟ್ ಟೈಮ್ ಮಾಡುವವರು ಒಂದು ತವವನ್ನು ಗ್ಯಾಸ್ ಮೇಲಿಟ್ಟು ಲೋ ಫ್ಲೇಮಲ್ಲೇ ಇಟ್ಟು ಈ ಮುಚ್ಚಳ ಮುಚ್ಚಿದ ಕುಕ್ಕರನ್ನು ನಾವು ತವದ ಮೇಲ್ಗಡೆ ಇಟ್ಟು ಒಂದು 22 ಮಿನಿಟ್ಸ್ ತನಕ ನಾವು ಬೇಯಿಸ್ಕೊಳ್ಬೇಕು. ಡೈರೆಕ್ಟ್ ಇಡುವುದಾದರೆ ಒಂದು 15 ಮಿನಿಟ್ಸ್ ಸಾಕು. ಒಂದೊಂದು ಸಲ ಸೈಡಲ್ಲೆಲ್ಲ ಬೆಂದಿರುವುದಿಲ್ಲ, ಅದಕ್ಕೋಸ್ಕರ ಈ ರೀತಿ ತವದ ಮೇಲೆ ನಾವು ಕುಕ್ಕರ್ ಇಟ್ಟರೆ ಎಲ್ಲ ಕಡೆ ಚೆನ್ನಾಗಿ ಬೆಂದು ಬಿಡ್ತದೆ. ಈಗ 20-22 ಮಿನಿಟ್ಸ್ ಆದಮೇಲೆ ನಾನು ಮುಚ್ಚಳ ತೆಗೆದು ನಿಮಗೆ ತೋರಿಸ್ತಾ ಇದ್ದೇನೆ. ಒಂದೊಂದು ಸಲ ಸೈಡೆಲ್ಲ ತನ್ನಷ್ಟಕ್ಕೆ ಎದ್ದು ಬಿಡ್ತದೆ. ಇನ್ನು ಇದನ್ನು ನಾವು ಆರಲಿಕ್ಕೆ ಬಿಟ್ಟು ಬಿಡೋಣ. ಒಂದು ವೇಳೆ ಸೈಡ್ ಎದ್ದಿಲ್ಲ ಅಂದರೆ ಒಂದು ನೈಫಿಂದ ನಾವು ಈ ರೀತಿಯಾಗಿ ಸೈಡನ್ನೆಲ್ಲ ಬಿಡಿಸ್ಕೊಂಡು ಬಂದರೆ ಆಯಿತು. ಇನ್ನು ಕುಕ್ಕರನ್ನು ಒಂದು ಪ್ಲೇಟಿಗೆ ಕವಚಿ ಹಾಕಿ ಬಿಟ್ಟು ಬಿಡೋಣ.
ಅದು ತನ್ನಷ್ಟಕ್ಕೆ ಬೀಳ್ತದೆ. ಒಂದು ಸಲ ಬಡಿದರೆ ಸಾಕಾಗ್ತದೆ, ತನ್ನಷ್ಟಕ್ಕೆ ಬೀಳ್ತದೆ ಅದು. ಈಗ ನೋಡಿ ನಾನು ತೆಗಿತಾ ಇದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ, ತೆಗೆಯೋಕೆ ಏನು ಕಷ್ಟನೇ ಇಲ್ಲ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ನಿಮಗೆ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಸಾಫ್ಟಾಗಿ, ತುಂಬ ಟೇಸ್ಟಿಯಾಗಿ ಬಂದಿದೆ, ತುಂಬ ಎಳೆಯಾಗಿ ಬಂದಿದೆ ನೋಡಿ. ಈಗ ಟೇಸ್ಟಿಯಾದ ಒಂದು ಕಲ್ತಪ್ಪ ರೆಡಿಯಾಗಿದೆ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.